ಪ್ರೀತಿಯ ವೀಕ್ಷಕರೇ, ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಖುಷಿ ಕ್ರಿಯೇಟಿವ್ ಟಿವಿಯ ಕನ್ನಡ ಕ್ವಿಜ್ ಕಾರ್ಯಕ್ರಮ. ಹಿಂದಿನ ಭಾಗದಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ: ಕನ್ನಡದ ಮೊದಲ ವೈದ್ಯ ಗ್ರಂಥ ಯಾವುದು? ಉತ್ತರ: ಗೋವೈದ್ಯ. ಕನ್ನಡದ ಅಭಿನವ ಕಾಳಿದಾಸ ಯಾರು? ಎ. ಪಂಪ, ಬಿ. ಕುವೆಂಪು, ಸಿ. ಕೆ.ಎಸ್. ನರಸಿಂಹಸ್ವಾಮಿ, ಡಿ. ಬಸವಪ್ಪ ಶಾಸ್ತ್ರಿ. ಉತ್ತರ: ಡಿ. ಬಸವಪ್ಪ ಶಾಸ್ತ್ರಿ. ಬಸವಪ್ಪ ಶಾಸ್ತ್ರಿಯವರು ಮೇ 2, 1843ರಲ್ಲಿ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ನಾರಸಂದ್ರ ಗ್ರಾಮದಲ್ಲಿ ಜನಿಸಿದರು. ಇವರು 18ನೇ ವಯಸ್ಸಿನಲ್ಲಿ ಕೃಷ್ಣರಾಜಾಭ್ಯುದಯ ಎಂಬ ಕಾವ್ಯವನ್ನು ರಚಿಸಿ ಪ್ರಖ್ಯಾತರಾದರು. ಸಂಗೀತದಲ್ಲೂ ಉತ್ತಮ ಜ್ಞಾನವನ್ನು ಗಳಿಸಿಕೊಂಡ ಇವರು ಕಾಳಿದಾಸನ ಸಂಸ್ಕೃತ ಮೂಲದ ಶಾಕುಂತಲವನ್ನು ಕನ್ನಡಕ್ಕೆ ಭಾಷಾಂತರಿಸಿದರು. ಈ ಚಿತ್ರಪಟದಲ್ಲಿ ಇರುವ ಚಲನಚಿತ್ರ ನಟರನ್ನು ಗುರುತಿಸಿ. ಉತ್ತರ: ಎಂ. ವಿ. ಸುಬ್ಬಯ್ಯ ನಾಯ್ಡು. ಮೈಸೂರು ಜಿಲ್ಲೆಯ ಮಾದಲಾಪುರದಲ್ಲಿ ಜನಿಸಿದ ಸುಬ್ಬಯ್ಯ ನಾಯ್ಡು ಕನ್ನಡದ ಮೊದಲ ನಾಯಕ ನಟ. ಸತಿ ಸುಲೋಚನಾ ಚಿತ್ರದಲ್ಲಿ ಇಂದ್ರಜಿತುವಿನ ಪಾತ್ರ ವಹಿಸಿದ ದಿವಂಗತ ಎಂ. ವಿ. ಸುಬ್ಬಯ್ಯ ನಾಯ್ಡುರವರು ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರರಂಗದ ಅಭಿಜಾತ ಕಲಾವಿದರಲ್ಲೊಬ್ಬರು. ಕೆಆರ್ಎಸ್ ಕಟ್ಟಿಸಿದವರು ಯಾರು? ಎ. ಜಯ ಚಾಮರಾಜ ಒಡೆಯರ್, ಬಿ. ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸಿ. ರಾಜ ಒಡೆಯರ್, ಡಿ. ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಉತ್ತರ: ನಾಲ್ವಡಿ ಕೃಷ್ಣರಾಜ ಒಡೆಯರ್. ಮಹಾರಾಜ 10ನೇ ಚಾಮರಾಜೇಂದ್ರ ಒಡೆಯರ್ ಮತ್ತು ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿ ವಿಲಾಸ ಸನ್ನಿಧಾನ ಅವರ ಮೊದಲ ಮಗನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜನಿಸಿದರು. ಇವರ ಕಾಲದಲ್ಲಿ ಕೆಆರ್ಎಸ್ ಅಣೆಕಟ್ಟು ನಿರ್ಮಾಣವಾಯಿತು. ಗಂಗಾ ಮತ್ತು ಶಂತನ ಮಗ ಯಾರು? ಎ. ಭೀಷ್ಮ, ಬಿ. ಚಿತ್ರಾಂಗದ, ಸಿ. ವಿಚಿತ್ರವೀರ್ಯ, ಡಿ. ಪಾಂಡುರಾಜ. ಉತ್ತರ: ಭೀಷ್ಮ. ಈ ಒಗಟನ್ನು ಬಿಡಿಸಿ. ಅಡವಿಯೊಳಗೆ ಹುಟ್ಟುವುದು, ಅಂಗವೆರಡಾಗುವುದು, ಕಡು ಸ್ವರದಿಂದ ಗಾನ ಮಾಡುವುದು, ನಾರಿಯರ ಕರದಲ್ಲಿ ನಲಿದಾಡುವುದು, ಎಂಜಲನ್ನು ಉಣಿಸುವುದು 3 ಜಗಕ್ಕೆ.